ನಮಗೆ ಯಾವ ಕಿಂಗು ಹೊಳೆಯೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ, ತಲೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶಿವಣ್ಣ, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ಥರದ ಫೀಲಿಂಗ್ ಇಲ್ಲಿ. ಕಪಾಲಿ ಥಿಯೇಟ್ರ್ ಮುಂಚೆ ಇದ್ದಿದ್ದು, ಅಪ್ಪಾಜಿದ ಮಣ್ಣಿನ ಮಗ ಫಸ್ಟು, ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟ್ರ್ ಜೋಗಿ, ಇಲ್ಲಿ ನೆನೆಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಯೋಗಿಯವರ ನಂದಲ್ ಅವ್ರು ನಂದಿದ್ದ ಪಿಕ್ಚರ್ 100 days ಆಗಿರೋ ಫಿಲಮಲ್ಲಿ. ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿಯಲ್ಲಿ. ಇವತ್ತು ಅದು ABM ಅಲ್ಲ AMB ಆಗಿ ಕನ್ವರ್ಟ್ ಆಗಿ ಇವಾಗ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬರುತ್ತೆ. ಫಸ್ಟ್ ಅಲ್ಲಿ ನಾವು ಮಾಡಿರೋದು ಯೋಗಿ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯಿತು. ಅದು ಯೋಗಿ 50th ಫಿಲಮ್ ಇಲ್ಲಿ ಮಾಡ್ತಿರೋದು, ಅದು ಕಿಂಗ್ ಟೈಟ್ಲ್ ಅನ್ನೋದು ಅದು ಕೆ ಕಪಾಲಿ ಎರಡು. ಸೊ ಸಂಬಂಧ ರಿಲೇಟೆಡ್ ಆಗಿದೆ, ಭಾಳ ಖುಷಿಯಾಗುತ್ತೆ. ಆ್ಯಂಡ್ ನನಗೆ ಯೋಗಿ ಫಸ್ಟು 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಅಂತ ಪೋಸ್ಟರ್ ನೋಡಿದಾಗ. ಆಗಿಲ್ಲ ಅವಾಗ ಅವರು, ಈ ಟೈಮ್ ಕಡಿಯೋ ಟೈಮು ಅಲ್ಲ ಸರ್, ಗೊತ್ತಿಲ್ಲ, ಬಟ್ ಹೇಳಿದೆ ಇಲ್ಲ ಸ್ವಲ್ಪ ಬರ್ತೀನಿ, ನೋಡ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಆ ಸ್ಥಿತಿ ಇರಲಿಲ್ಲ, ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ. ಅದಾದಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದೆ. ಅವತ್ತು ಐ ವಾಸ್ ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕ್ಕೆ ಒಂದು ಖುಷಿ. ಯಾಕಂದರೆ ನಮ್ಮ ಫಿಲ್ಮ್ ವಿಜಯ್ ಅವರು ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಬಂದ್ರು. ನಾನು ಅದು ಹೇಳಿದೆ, ಯಾವುದೋ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು, ರಾಕ್ಷಸ, ಆಮೇಲೆ ರಿಷಿಲಿ. ಅದಾದಮೇಲೆ ಜೋಗಿಲಿ ಸಣ್ಣ ಪದ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಅಣ್ಣ ನಿಮ್ಮ ಜೊತೆಲಿ ಇರಬೇಕು ಅಷ್ಟೇ, ಅದೊಂದು ಪ್ರೀತಿ ವಿಶ್ವಾಸ ಇದಾಯಿತು. ಆ ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡಿದ ತಕ್ಷಣ ಮೈ ಗಾಡ್, ಐ ಬಿಕೇಮ್ ಹಿಸ್ ಫ್ಯಾನ್. ಅಷ್ಟೇ. ನಾನು 100 days ಫಂಕ್ಷನ್ ಬಂದಾಗ ಹೇಳಿದೆ, ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು, ಭಾಳ ಐ ಡೋಂಟ್ ನೋ ವಾಟ್ ಸ್ಪಾಂಟನಿಟಿ. ಆ್ಯಂಡ್ ಚಿಕ್ಕ ಹುಡುಗ ಅವಾಗ, ವಾಸ್ ವೆರಿ ಯಂಗ್ ಬಾಯ್. ಇವತ್ತು ಅದಾದಮೇಲೆ ಅಪ್ಪು ಜೊತೆ ಮಾಡಿದ ಹುಡುಗರು ಆಗಲಿ, ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್. ನಾವು ಪಿಕ್ಚರ್ ಮಾಡದೆ ಹೋದ್ರೆ ವಿ ವೇರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ. ಆ್ಯಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ, ಆದರೂ ನಾನು ಅವ್ರು ಆ ಏಜ್ ಗ್ರೂಪ್ ಥರನೇ ಟ್ರೀಟ್ ಮಾಡ್ತಾರೆ. ನನಗೆ ಅದೇ ಖುಷಿ ಆಗೋದು ಯೋಗಿ ಮಾತಾಡಿದಾಗ. ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಾನು ಯಾವಾಗ ಅನ್ಕೊತಾ ಇದ್ದೀನಿ, ಯೋಗಿ ಚೆನ್ನಾಗಿರ್ಬೇಕು, ಚೆನ್ನಾಗಬೇಕು ಯೋಗಿಗೆ ಅಂತ ನನಗೆ. ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ಪ್ಲೇ ಫಾರ್ ಹಿಮ್. ಆ್ಯಂಡ್ ಇಡೀ ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ಸಿದ್ದರಾಜ್ ಅವ್ರು ಇರ್ಬೋದು, ಅಲ್ಲ ಅವ್ರ ಮದರ್ ಇರ್ಬೋದು, ಅವ್ರ ಬ್ರದರ್ ಅವರು ಅಷ್ಟೇ. ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅವ್ರ ಮಗು. ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ. ಆ್ಯಂಡ್ ಚೆನ್ನಾಗಿ ಆಗಬೇಕಂತ ನಮ್ಮ ಆಸೆ. ಆಮೇಲೆ ನಮ್ಮ ಜೊತೆಲಿ ಇದು ಸಿನಿಮಾದಲ್ಲಿ ಮಾಡಿ, ಲೀಡರ್ ಸಿನಿಮಾದಲ್ಲಿ ಮಾಡಿ, ಅದಾದಮೇಲೆ ಇವಾಗ ಬೇಯ್ಲು ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್, ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆ್ಯಕ್ಟ್ರು, ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟರು, ಎವ್ರಿಥಿಂಗ್ ಇಸ್ ಗಾಡ್ ವಾಟ್ ನಾಟ್. ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಲ ಕಲ ಬಲ್ಲವಂತೂ ತಪ್ಪಾಗಲ್ಲ. ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಕಿಂಗ್ ನೋಡಿದಾಗ, ಟೀಸರ್ ನೋಡಿದಾಗ, ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಶಾಟ್. ನನಗೆ ತುಂಬ ಚೆನ್ನಾಗಿ ಟೆಕ್ನಿಕಲಾಗಿ ಜಾಕ್ ಅವರು ತುಂಬ ಚೆನ್ನಾಗಿ ಮಾಡಿ. ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು, ಐ ಥಿಂಕ್ ಎಸ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್. ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ, ಐ ಥಿಂಕ್ ಅಮೇಝಿಂಗಾಗಿ ಕಾಣ್ತದೆ ಎಲ್ಲರಿಗೂ. ಇಟ್ ಲುಕ್ಸ್ ಫ್ರೆಶ್ ಆಗಿದೆ. ಐ ಥಿಂಕ್ ನನಗೇನೋ ಅದು ಓಮ್ ಫೀಲಿಂಗ್ ಥರ ಕಾಣ್ತದೆ. ಫಸ್ಟ್ ಇದ್ದ ತಕ್ಷಣ ಅದು ಓಮ್ ಅಂತ ಒಂದು ಇದು ಚೆನ್ನಾಗಿ ಆಗಬೇಕು. ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರ ಕಿಂಗ್ ಆಗಬೇಕು. ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಒಂದ್ಸತಿ, ತಪ್ಪೇನಿಲ್ಲ. ಅದಕ್ಕೆ ಕಿಂಗ್ KING ಕಿಂಗ್, ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ KRIMANL, ಕ್ರಿಮಿನಲ್ ಕೂಡ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಏನೋ ಒಂದು ಅಂಡರ್ಕರೆಂಟ್ ಇದೆ. ಅದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಏನೋ ಇತ್ತು, ಬಟ್ ಅವ್ರು ಲಾಸ್ಟಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಟೀಯರ್ಸ್ ಬರುತ್ತೆ. ಆ ಟೀಯರ್ಸಿಂದ ಅಳುವಿಂದ ಎಷ್ಟೊಂದು ದೊಡ್ಡ ಕಥೆ ಇದೆ. ಐ ಥಿಂಕ್ ಸಮ್ ಎಮೋಷ್ನಲ್ ಸ್ಟೋರಿ ಇದೆ, ಒಂದು ಲವ್ಲಿ ಥಾಟ್. ಅದು ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ವೆರಿ ಮೆನಿ. ಐ ಥಿಂಕ್ ಚೆನ್ನಾಗಿ ಆಗಬೇಕು. ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು, ಫಾರ್ ಕಿಂಗ್. ಆ್ಯಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ ರಿಲೀಸ್, ಆ್ಯಂಡ್ ದ ಸಕ್ಸಸ್ ಆಫ್ ದ ರಿಲೀಸ್ ಆಲ್ಸೋ ಐ ವಿಲ್ ಬಿ ದೇರ್, ಐ ಥಿಂಕ್ ಫಾರ್ ಯೋಗಿ ಸರ್.
ಆ್ಯಂಡ್ ಸೊ ಬ್ಯೂಟಿಫುಲ್, ವೆರಿ ನೈಸ್ ಬಾಯ್. ಆ್ಯಂಡ್ ಚೆನ್ನಾಗಿ ಆಗಬೇಕು, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸಿನ್ಸಿಯರಾಗಿ ಪ್ರಾರ್ಥನೆ ಮಾಡ್ತೀನಿ, ಚೆನ್ನಾಗಾಗಲಿ ಕಿಂಗು. ಆ್ಯಂಡ್ ಕಿಂಗ್ ಥರನೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ, ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದಿದ್ದು. ಸೊ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್. ನಾನು ಯೋಗಿಯಲ್ಲಿ ನೋಡ್ತೀನಿ, ನಿಮ್ಮನ್ನು ನೋಡ್ತೀನಿ, ಎವ್ರಿವೇರ್ ಐ ಫೀಲ್ ಮೈ ಬ್ರದರ್ ಇಸ್ ದೇರ್. ಆ್ಯಂಡ್ I want him to be good, and all the best, Yogi, from the bottom of my heart. All the best, sir, all the best. I love you. All the best. Thank you. ದಟ್ಸ್ ಸೋ ಸ್ವೀಟ್ ಶಿವಣ್ಣ. ನಿಜವಾಗ್ಲೂ ಅದಕ್ಕೆ ಶಿವಣ್ಣ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ. ಯೋಗಿ ಸರ್ಗೆ ಅಂತೂ ಇದು ವೆರಿ ವೆರಿ ಸ್ಪೆಷಲ್. ನಾನು ಆಗಲೇ ಹೇಳಿದ ಹಾಗೆ ಮೊದಲ ಸಿನಿಮಾದಿಂದಲೂ ಶಿವಣ್ಣ ಅವರು ಜೊತೆಯಾಗಿ ನಿಂತಿದ್ದಾರೆ. ಇದೀಗ ನಿಮ್ಮೆಲ್ಲ ಅಭಿಮಾನಿಗಳು 50ನೇ ಸಿನಿಮಾಗೆ ಕಿಂಗ್ ಆಗಿ ಬರ್ತಾ ಇದ್ದೀರಾ. ಸೊ ಇಡೀ ಜರ್ನಿ ನೋಡಿದಾಗ, ಒಮ್ಮೆ ಹಿಂತಿರುಗಿ ನೋಡಿದಾಗ, ಹೌ ಪ್ರೌಡ್, ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಯೋಗಿ ಸರ್? ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟು ಏನು ಹೇಳಬೇಕು ಅಂತ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ, ನಾನು ಇವಾಗ 10th ಸ್ಟ್ಯಾಂಡರ್ಡ್ ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದನ್ನು ನಾನು ಹೆಂಗೆ, ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ, ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟ್ರಿಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡು ಹೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಹೋದೆ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡ್ತಿ ಅವಳಿಗೆ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ನೀನು ಹೇಳೋದು ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು, ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾ ಇದ್ವಿ, ಅಣ್ಣ ಚಕ್ ಅಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು ಒಂದು 2 ಶಾಟ್ 3 ಶಾಟ್ ಮಾಡಿದೆ, ಆಮೇಲೆ ಮೆತ್ತಗೆ ಹೋದೆ. ಅಣ್ಣ ಅವ್ರು ಇನ್ನೂ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವೊಬ್ರು ಇಲ್ಲಿ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಾಡಿಯವರು ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪು ಅಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆಯ ತಮ್ಮ, ಮನೇಲೊಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಅದರ ನೋಡ್ಕೋತಾರೆ, ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ. ಮೊನ್ನೆ DKD ಸೆಟ್ ಗೊತ್ತಾಗ್ಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ, ಆರಾಮಾಗಿರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ತುಂಬ ಇಷ್ಟ ಸಾಂಗ್ ಡೂನಾ ಅಂತ ಒಂದು ಸಾಂಗು ಬೆಳ್ಳಿಯಲ್ಲಿ. ಆಮೇಲೆ ಇನ್ನೊಂದು ಸಾಂಗು ಶ್ರೀಕಂಠ ಅಂತ, ಐ ಥಿಂಕ್ ವೆರಿ ಅಮೇಝಿಂಗ್ ವಾಯ್ಸ್ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಶಿವಣ್ಣಂಗೆ ಅಣ್ಣಗೋಸ್ಕರ ನಾನು ಹಾಡಿರುವಂತಹ